ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ತೊಂಡೆಕಾಯಿ ಪಲ್ಯನ ತುಂಬಾ ಸಿಂಪಲ್ಲಾಗಿ ಪಟ್ ಅಂತ ಮಾಡ್ಕೊಳ್ಬೋದು. ಸುಮಾರು ವಿಧಾನದಲ್ಲಿ ತೊಂಡೆಕಾಯಿ ಪಲ್ಯ ಮಾಡಿರ್ಬೋದು. ಒಮ್ಮೆ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಟೈಮು ತುಂಬ ಬೇಗನೆ ಆಗೋಗುತ್ತೆ. ಇದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲೊಂದು ಅರ್ಧ kg ಆಗೋಷ್ಟು ತೊಂಡೆಕಾಯನ್ನು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿಕೊಂಡು ನಾನು ಇದನ್ನ ಕಟ್ ಮಾಡ್ಕೊಂಡಿದ್ದೆ, ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಒಂದು ತೊಂಡೆಕಾಯಲ್ಲಿ 4 ಭಾಗವಾಗಿ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇರೋದು. ಕುಕ್ಕರಲ್ಲಿ 1 ವಿಸಿಲ್ ಮಾಡ್ಕೊಳ್ತೇನೆ. ತುಂಬಾ ವಿಸಿಲ್ ಮಾಡ್ಕೊಳ್ಬಾರ್ದು, ಒಂದೇ ವಿಸಿಲಲ್ಲಿ ಬೆಂದುಬಿಡುತ್ತೆ ಇದು, ಇಲ್ಲಾಂದರೆ ಮೆತ್ತಗಾಗಿ ಹೋಗುತ್ತೆ. ಹಾಗಾಗಿ ಒಂದೇ ವಿಸಿಲ್ ಮಾಡ್ಕೊಳ್ಬೇಕು. 1 ಈರುಳ್ಳಿ 1 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತೇನೆ. ಅದ್ರ ಜೊತೆಗೆ ನಾನು ಹಾಗೆ ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಹುಡಿ ಹಾಕಿ, ಸ್ವಲ್ಪ ನೀರು ಹಾಕಿ ಇದನ್ನು 1 ವಿಸಿಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬಾ ಸಿಂಪಲ್ ಇದು. ಈರುಳ್ಳಿ ಟೊಮೆಟೊ ಎಲ್ಲ ಇದ್ರ ಜೊತೆ ಹಾಕೋದ್ರಿಂದ ನಂತರ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು, ಬೇಗನೆ ಆಗೋಗುತ್ತೆ. ನೋಡಿ, ನಿಮಗೆ ಟೈಮ್ ಇತ್ತಂದರೆ ಓಪನ್ ಆಗಿನೂ ಇದನ್ನು ಬೇಯಿಸ್ಕೊಳ್ಬೋದು. ಓಪನ್ ಆಗಿ ಬೇಯಿಸ್ಕೊಳ್ಬೇಕಂದ್ರೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕಿ ನಂತರ ಇದು ತೊಂಡೆಕಾಯಿ ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೆ ನಾನು ಕುಕ್ಕರಲ್ಲಿ, ಆದ್ದರಿಂದ ಬೇಗನೆ ಆಗಲಿ ಅಂತೇಳಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿರೋದು. ಈಗ ಬೆಂದು ಕೂಡ ರೆಡಿಯಾಗಿದೆ ಇದು. 1 ವಿಸಿಲ್ ಮಾಡಿಕೊಂಡು ನಾನು ಅದನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ಒಂದು ಬಾಣಲೆ ತೊಗೊಂಡು 1-2 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು 1 ಒಣಮೆಣಸಿನ್ಕಾಯಿ ಹಾಕಿದ್ದೆ, ಸ್ವಲ್ಪ ಕರಿಬೇವು, ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋದು. ಈರುಳ್ಳಿ ಟೊಮೆಟೊ ಎಲ್ಲ ನಾನು ತೊಂಡೆಕಾಯಿ ಜೊತೆ ಹಾಕಿರೋದ್ರಿಂದ ಇವಾಗ ಈರುಳ್ಳಿ ಟೊಮೆಟೊಯನ್ನು ಹಾಕ್ತಾಯಿಲ್ಲ. ನೋಡಿ, ಬೇಗನೆ ಒಗ್ಗರಣೆ ಅಂತ ಮಾಡಿಕೊಂಡ್ರೆ ಬೆಂದಿರುವಂಥ ತೊಂಡೆಕಾಯನ್ನು ಹಾಕಿದರೆ ಆಯಿತು. ನೋಡಿ, ತುಂಬಾ ಸಿಂಪಲ್ಲು. ನಂತರ ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ. ತೆಂಗಿನಕಾಯಿ ತುರಿ ಹಾಕಿದ್ದೆ, ಆ ವಿಡಿಯೋ ಸ್ಕಿಪ್ ಆಗಿದೆ, ಕಾಣ್ತಾ ಇದೆ ನೋಡಿ ನಿಮಗೆ. ಆನಂತರ ಖಾರದ ಪುಡಿ, ನಿಮಗೆ ಖಾರಕ್ಕೆ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ನೀವು ಯಾವುದೇ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ. ತೊಂಡೆಕಾಯಿ ಬೇಯುವಾಗಲೂ ಹಾಕಿದ್ದೆ. ಹಾಗೆ 1/4 ಚಮಚ ಆಗೋಷ್ಟು ಬೆಲ್ಲವನ್ನು ಹಾಕಿದ್ದೆ. ಆರ್ಗ್ಯಾನಿಕ್ ಬೆಲ್ಲ ಇದು. ಬೆಲ್ಲ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು. ಬೆಲ್ಲ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಉಪ್ಪು ಹಾಕಿದ್ದೆ. ತೊಂಡೆಕಾಯಿ ಬೇಯುವಾಗಲೂ ಉಪ್ಪು ಹಾಕಿದ್ದೆ. ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಕಡಿಮೆ ಅನಿಸಿದ್ರಷ್ಟೇ ಹಾಕ್ಕೊಳ್ಬೋದು. ಚೆನ್ನಾಗಿ ಎಲ್ಲವನ್ನು ಹಾಕಿ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಈಗ ಕುದೀತಾ ಇದೆ ನೋಡಿ. ಒಂದು ಕುದಿ ಬಂದ ನಂತರ ಕರಿಬೇವನ್ನು ಹಾಕ್ಕೊಳ್ಳೋದು. ಕರಿಬೇವನ್ನು ಹಾಕಿ ಲಾಸ್ಟಲ್ಲಿ ಹಾಕಿ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ತೊಂಡೆಕಾಯಿ ಪಲ್ಯನೂ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಇದು. ನಿಮಗೆ ಒಮ್ಮೆ ಮಾಡಿದರೆ ಗೊತ್ತಾಗುತ್ತೆ, ಇಷ್ಟೇನಾ ತೊಂಡೆಕಾಯಿ ಪಲ್ಯ, ಎಷ್ಟು ಬೇಗನೆ ಆಗಿದೆ, ಎಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಆಗಿದೆ ಅನಿಸುತ್ತೆ. ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಇದೇ ರೀತಿ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.